ಸರ್ಕಾರಕ್ಕೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕಂತ ರೈತರು ಎಂದೂ ಮನಸ್ಸು ಮಾಡೋದಿಲ್ಲ. ಅವರು ಹೊಟ್ಟಿ ಉರಿದ್ರೆ ಮಾತ್ರ ಅವರು ಬೀದಿಗಿಳಿಬೇಕಾಗತ್ತೆ. ಅವ್ರೇನು ದಿನ ಬಂದು ಬೀದಿಗಿಳಿಯೋದಿಲ್ಲ. ದಯಮಾಡಿ ಸರ್ಕಾರ ಅರ್ಥ ಮಾಡ್ಕೋಬೇಕು. ಈಗ ಎಲ್ಲ ಉಳ್ಳಾಗಡ್ಡಿ ಹೊಲ ಕೊಳತು ಹೋದವು. ಅವ್ರು ಏನಂದ್ರು ಮಳೆ ಆಗೈತಿ, ಸೃಷ್ಟಿ ಕರ್ತದ್ದು ಯಾಕೆ ಒಣಗಿ ಕೊಳತು ಹೋದ್ರು ಅಲ್ದತ್ತಿ, ನಮಗೆ ಗೊಬ್ಬರ ಆಕತಿ, ಅದನ್ನ ಹರಿಗೆ ಇನ್ನೊಂದು. ಯಾಕಂದ್ರೆ ಅಲ್ಲಿ ಇವ್ರ ಮೇಲೆ ಸಿಟ್ಟು ಮಾಡಕ್ಕೆ ಬರಲಿಲ್ಲ. ಸರ್ಕಾರವನ್ನು ಯಾಕೆ ಕೇಳ್ತೈತಿ ಅಂದ್ರೆ, ನಮ್ಮ ತೆರಿಗೆ ಹಣನ ನಾವು ಸರ್ಕಾರಕ್ಕೆ ಕಟ್ತೀವ್ರಿ, ಅದನ್ನ ಇನ್ನೊಂದಕ್ಕೆ ನೀವು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಸರ್ಕಾರ ಏನು ಕೇಳ್ತೈತಿ ಸ್ಪಂದಿಸಿ ಅವ್ರ ನಿಗದಿತವಾದ ಬೆಲೆಯನ್ನು ಅವ್ರಿಗೆ ಕೊಡ್ರಿ. ಒಂದು ಕಡೆ ಅನ್ಯಾಯ ಆಗೈತಿ, ಇನ್ನೊಂದು ಆಗೈತಿ ಅಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ಕೇಳೋಕ್ಕಿಂತ ಮುಂಚೆನೇ ನೀವು ಸ್ಯಾಂಕ್ಷನ್ ಮಾಡ್ತೀರಿ. ರೈತರಿಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಮುಂದಿನ ದಿನಮಾನಗಳಲ್ಲಿ ಹೇಳ್ತೀವಿ. ರೈತರ ಹೆಂಡ್ರು, ರೈತರ ಮಕ್ಕಳು, ಒಬ್ಬ ರೈತ ಬಂದು ಬೀದಿಗೆ ಕೂತು ಏನಾದರೂ ಹೆಚ್ಚ ಕಡಿಮೆ ಆದ್ರೆ ಇದಕ್ಕೆ ಸಕ್ಕರೆ ಸಚಿವರು ಮತ್ತೆ ಸರ್ಕಾರ ನೇರ ಹೊಣೆ ಆಗುತ್ತೆ. ಯಾರು ಇಲ್ಲಿ ಆಂಬುಲೆನ್ಸ್ ಶಾಲೆ ವಿದ್ಯಾರ್ಥಿಗಳು ಮತ್ತು ಇನ್ನೊಬ್ರು ವಯಸ್ಸು ಕಡಿಮೆ ಆದವರು ರೋಡ್ ಬಂದ್ ಮಾಡಿ ರೈತರು ಇದನ್ನ ಮಾಡಿ ಅವರಿಗೆ ತೊಂದರೆ ಕೊಡುವಂತ ನಮ್ಗೆ ಯಾರ್ದು ಇದನ್ನಿಲ್ಲ, ರೈಟ್ಸ್ ಇಲ್ಲ. ಯಾಕೆ ನಾವು ಇಲ್ಲಿ ಬಂದು ಬೀದಿಗೆ ಕುಂತೀವಿ ಅಂತಂದ್ರೆ, ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಏನೇನೋ ಫ್ರೀ ಮಾಡತ್ತೀರಿ, ಯಾರು ಕೇಳಿಲ್ಲ. ಆ ಬಂಡವಾಳವನ್ನು ತೆಗೆದು ರೈತರಿಗೆ ಹಾಕಿ ಇಲ್ಲಿ ಕೊಟ್ಟು ಅದನ್ನು ಒಂದಿಟ್ಟು ಬಿಡ್ರಿ. ಅದು ಯಾರೂ ನಿಮ್ಗೆ ಕೊಡ್ರಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಿಲ್ಲ. ಯಾವುದೇ ಸರ್ಕಾರ ಇರ್ಬೋದು. ಇವತ್ತು ನಾವು ಪಕ್ಷಾತೀತವಾಗಿ ರೈತರು ಪಕ್ಷಾತೀತವಾಗಿ ಮಾತಾಡ್ತೀವಿ. ಬೇರೆದನ್ನು ತೆಗೆದು ರೈತರಿಗೆ ಕೊಟ್ಟು ರೈತರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬೀದ ಕೂತವ್ರನ್ನ ಎಬ್ಬಿಸಿ ಅವ್ರವ್ರ ಹೊಲಮನೆಗೆ ಕಳಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಕ್ಕರೆ ಸಚಿವರಿಗೆ, ಕೃಷಿ ಸಚಿವರಿಗೆ ನಾವು ವಿನಂತಿ ಮಾಡ್ಕೊತೀನಿ. ಕಾರ್ಖಾನೆ ಮಾಲೀಕರು ಸಮ್ಮಿಲನದಲ್ಲಿ ಕಾರ್ಖಾನೆಗಳು ನಡೆದವ. ಇದು ನಡೆಸ ಸಂಬಂಧ ರೈತರಿಗೆ ಬಹಳಷ್ಟು ತೊಂದರೆ ಆಗಕತ್ತದ. ಈ ವರ್ಷ ಏನೇ ಪ್ರಯತ್ನ ನಾವು ಮಾಡಿದ್ರು ಸಹಿತ 3,500 ರೂಪಾಯಿ ನಮಗೆ ಕಬ್ಬಿನ ಬೆಲೆ ಒಂದು ಟನ್ನಿಗೆ ಬರಲೇಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಸಮಗ್ರ ರೈತರು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಹೋರಾಟ ನಡೆದದ. ಅಲ್ಲಿವರೆಗೆ ಅಲ್ಲಿ ತಹಸೀಲ್ದಾರಲ್ಲಿ ನಾವು ವಿನಂತಿ ಮಾಡ್ಕೋತೇವೆ, ಯಾವ ಫ್ಯಾಕ್ಟ್ರಿ ನಮ್ಮ ತಾಲೂಕಿನಲ್ಲಿ ಬರ್ತಾವ ಆ ಫ್ಯಾಕ್ಟ್ರಿಗಳನ್ನು ಚಾಲೂ ಮಾಡಿಸಬಾರ್ದು ಅಂತ ಸ್ಪಷ್ಟವಾಗಿ ವಿನಂತಿ ಮಾಡ್ಕೋತೇವೆ. ನಮ್ಮ ರೇಟ್ ಘೋಷಣೆ ಆಗಿ ಆ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಈಗಾಗಲೇ ಇಲ್ಲಿ ಕಬ್ಬು ಕಳೆದವರು ಸಹಿತ ಫ್ಯಾಕ್ಟ್ರಿಗೆ ಹೋಗಿಸ್ಕೊಟ್ಟಿಲ್ಲ. ಇವತ್ತು ನಾವು ಕೂಲಂಕುಷವಾಗಿ ವಿಚಾರ ಮಾಡೋಕೆ ನಮ್ಮ ಒಂದು ಟನ್ನಿಗೆ ಬರಬೇಕಂತದ್ದು ಏನೋ ದರ ರೈತರಿಗೆ ಬರಲೇಬೇಕು. ಈಗಾಗಲೇ ಅವರು ನಾವು 35 ಬೇಡೇವು, ಅವರು 32, 33 ಅವ್ರು ಕೊಡ್ತಿರೋ ಥರ ಹಗ್ಗ ಜಗ್ಗಟ್ಟು ನಡೆದ. ಈ ರೇಟ್ ಬರುತ್ತಾನೆ ನಾವು ಕಬ್ಬಿನ ಫ್ಯಾಕ್ಟ್ರಿಗಳನ್ನು ಯಾವ ಚಾಲೂ ಮಾಡೋದಿಲ್ಲ. ಯಾಕೆ ನಾವು ಸರ್ಕಾರಕ್ಕೆ ನಾವು ವಿಚಾರ ಮಾಡ್ತೇವೆ ಅಂತಂದ್ರೆ, 1 ಟನ್ ಕಬ್ಬು ರೈತರು ನುಡಿಸಿದ್ರೆ 1 ಟನ್ನಿಗೆ 13,000 ರಿಂದ 15,000 ರೂಪಾಯಿ ಫ್ಯಾಕ್ಟ್ರಿಗಳು ಲಾಭ. ಇಡೀ ರೈತರು ತಿಳ್ಕೊಂಡಿದ್ರು 15,000 ತನ ಲಾಭ ತಗೊಂಡಾಗ ನಮಗೆ 3,500 ಕೊಡ್ಲಾಕಿ ಇವ್ರು ಅಪ್ಪನ ಮನೆ ಗಂಟೆ ಇರುತ್ತದೆ. ರೈತರಿಗೆ ಕೊಡ್ರಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೆವು. ಇನ್ನೂ ಬೆಳಗಾವಿ ಜಿಲ್ಲೆದಾಗ ಸ್ಟ್ರೈಕ್ ಮುಗಿದಿಲ್ಲ. ಇದು ಸೇರ್ಕತ್ತವ್ರು ತೀವ್ರವಾಗಿ ಡೇಟ್ ಬಗೆಹರಿಸಿ ಇದ್ದಲ್ಲಿ ಇದು ಶಾಂಪಾಲ ಮುಸ್ಕರ ಇನ್ನು ಬೃಹತ್ತವಾಗಿ ಅದು ಹೋರಾಟ ಮಾಡಬೇಕಾಗ್ತದ. ದಯವಿಟ್ಟು ತಹಸೀಲ್ದಾರರು ಈ ತಾಲೂಕಿನಲ್ಲಿ ಬರ್ತಕ್ಕಂಥ ಫ್ಯಾಕ್ಟರಿಗಳನ್ನು ಚಾಲೂ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಮತ್ತೊಂದು ಹೇಳಿ ಮಾತನ್ನು ಮುಗಿಸ್ತೀನಿ. ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ಮುಧೋಳ್. ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ. ಕಲರ್ ಅಲ್ಲಿ ಹಾಫ್ ಶರ್ಟ್ಸು, ಫುಲ್ ಶರ್ಟ್ಸು, ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ. ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ. ನೋಡ್ರಿ ಯಾವ ಥರ ವೆರೈಟಿಗಳು ಹೆಂಗಿದಾವೆ ನೋಡ್ರಿ, ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ರಿ. ಫಾರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಇದಾವ. ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸು ಶರ್ಟು ಮತ್ತು ಟಿ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವೈಲೇಬಲ್ ಇದಾವೆ. ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ. ಅದರಲ್ಲಿ ಬನಾರಸಿ, ಕಡ್ಡಿ ಜಾರ್ಜೆಟ್, ಮೈಸೂರು ಕ್ರೇಪು, ಚಾಂದೇರಿ ಕಾಟನು ಎಲ್ಲ ಇದಾವೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ. ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ. ಇನ್ನೇಕೆ ತಡ, ಅನುಪಮ ಕಲೆಕ್ಷನ್ಸ್ಗೆ ಬನ್ನಿ. ಕಿಡ್ಸ್, ಮೆನ್ಸ್, ವುಮೆನ್ಸ್ ಬಟ್ಟೆಗಳ ಮೇಲೆ 50% ಡಿಸ್ಕೌಂಟ್ ಪಡೆಯಿರಿ. ರನ್ ಸರ್ಕಲ್, ತಳೆವಾಡ ಟವರ್, ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.